ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬುರುಡೆಯ ಸಂಪೂರ್ಣ ಮಾಹಿತಿ SITಗೆ ಕೊಟ್ಟಿದ್ದೇನೆ. ಪ್ರತಿಯೊಂದಕ್ಕೂ SITಗೆ ಸ್ಪಷ್ಟನೆ ಕೊಟ್ಟು ಬಂದಿದ್ದೇನೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ದಾರೆ. ಇವತ್ತು ಇದ್ದಕ್ಕಿದ್ದಂತೆ SIT ಕಚೇರಿಗೆ ಗಿರೀಶ್ ಮಟ್ಟಣ್ಣನವರು ಹೇಳಿರುವಂತಹ ಹೇಳಿಕೆ ಇದು. ಬೆಳ್ತಂಗಡಿಯಲ್ಲಿ ಗಿರೀಶ್ ಮಟ್ಟಣ್ಣನವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೀವಿ. ಬುರುಡೆಯ ಸಂಪೂರ್ಣ ಮಾಹಿತಿ SITಗೆ ಕೊಟ್ಟಿದ್ದೇನೆ. ಪ್ರತಿಯೊಂದಕ್ಕೂ SITಗೆ ಸ್ಪಷ್ಟನೆ ಕೊಟ್ಟು ಬಂದಿದ್ದೇನೆ. ನನ್ನನ್ನು ಅಪರಾಧ ಮಾಡಿದ್ದೇನೆಂದು SIT ಅವರು ಕರೆಸಿಲ್ಲ. ಹೆಣಗಳನ್ನ ಹೂತಾಕುವಾಗ ಅಕ್ರಮ ನಡೆದಿದೆ. ಪ್ರತಿಯೊಂದನ್ನು SIT ಗಮನಕ್ಕೆ ತಂದಿದ್ದೇನೆ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು SIT ಮುಂದೆ ಹಾಜರಾದಂತಹ ಗಿರೀಶ್ ಮಟ್ಟಣ್ಣನವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆಯನ್ನು ಎದುರಿಸಿದ್ರು. ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಗಿರೀಶ್ ಮಟ್ಟಣ್ಣನವರ್ SIT ಅವರು ಯಾವಾಗಲೇ ಕರೆದ್ರೂ ಕೂಡ ನಾನು ಸಂಭ್ರಮದಿಂದ ಹೋಗ್ತೀನಿ, ಈ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ, ನನಗೇನು ಗೊತ್ತೋ ಅದನ್ನ ನಾನು ಹೇಳ್ತೀನಿ, ನಾನಾಗ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗ್ಲಿ ನ್ಯಾಯದ ಪರವಾಗಿ ನಿಲ್ತೀವಿ, ನಮಗೆ ಗೊತ್ತಂತಹ ಒಂದಷ್ಟು ಸತ್ಯಗಳನ್ನ ನಾವು SIT ಮುಂದೆ ಇಡ್ತೀವಿ, ನಮಗೆ ಅದಕ್ಕೆ ಅವಕಾಶ ಬೇಕಾಗಿದೆ. ಈ ಹಿಂದಿನಿಂದಲೂ ನಾವು ಕೇಳ್ತಾ ಇರೋದು ಅವಕಾಶ, ನಮ್ಮನ್ನು ಕರೆಸಿ, ನಮ್ಮನ್ನು ಮಾತಾಡಿ, ನಾವು ಹೇಳ್ತೀವಿ, ನಮಗೆ ಗೊತ್ತಿರುವಂತಹ ಸತ್ಯವನ್ನ ಹೇಳ್ತೀವಿ ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ರು. ಅದರಂತೆ SIT ಅಧಿಕಾರಿಗಳು ಇವತ್ತು ಗಿರೀಶ್ ಮಟ್ಟಣ್ಣನವರನ್ನ ಬುಲಾವ್ ಮಾಡಿದ್ರು. ಅಲ್ಲಿ ಒಂದಷ್ಟು ವಿಚಾರಣೆ ನಡೆಸಿದ್ದಾರೆ, ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈವರೆಗೆ ಆದಂತಹ ಬೆಳವಣಿಗೆಗಳ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮತ್ತೆ ಗಿರೀಶ್ ಮಟ್ಟಣ್ಣನವರು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ರು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಇವರಿಗೂ ಮಹೇಶ್ ಶೆಟ್ಟಿ ತಿಮರೋಡಿಗಾಗ್ಲಿ ಅಥವಾ ಸುಜಾತಾ ಭಟ್ಗಾಗ್ಲಿ ಸಮೀರ್ಗಾಗ್ಲಿ ಅಥವಾ ಈ ಪ್ರಕರಣದಲ್ಲಿ ಯಾರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದಿದ್ದಾನೆ ಆತನಿಗಾಗ್ಲಿ ಯಾವ ಲಿಂಕ್ ಇದೆ? ಈಗ ಚಿನ್ನಯ್ಯ ಹೇಳ್ತಾ ಇರುವಂತೆ ಇವರ ಹಿಂದೆ ಸಾಕಷ್ಟು ಒಂದು ದೊಡ್ಡ ಗ್ಯಾಂಗ್ ಇದೆ, ಅದರಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಇದ್ದಾರೆ ಅನ್ನುವಂತಹ ಆರೋಪ ಇದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರ ರಿಯಾಕ್ಷನ್ ಏನು? ನಾವು ನಿರೀಕ್ಷಣಾ ಜಾಮೀನು ತೆಗೆದುಕೊಳ್ಳಲ್ಲ, ನಮ್ಮನ್ನ ಜೈಲಿಗೆ ಹಾಕೋದಿದ್ರೆ ಹಾಕ್ಲಿ. ಬೆಳ್ತಂಗಡಿಯಲ್ಲಿ ಗಿರೀಶ್ ಮಟ್ಟಣ್ಣನವರ ಹೇಳಿಕೆ ಇದು. ನಾನು ನಿರೀಕ್ಷಣಾ ಜಾಮೀನನ್ನ ಪಡೆಯೋದಿಲ್ಲ. ಈಗ ಅರೆಸ್ಟ್ ಮಾಡ್ತಾರೆ ಅಥವಾ ವಶಪಡಿತಾರೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ಕೆಲವರು ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು. ಆದ್ರೆ ನನ್ನನ್ನ ಜೈಲಿಗೆ ಕಳಿಸ್ಲಿ, ಜೈಲಿಗೆ ಹಾಕೋದಾದ್ರೆ ಹಾಕ್ಲಿ ಅಂದಿದ್ದಾರೆ ಗಿರೀಶ್ ಮಟ್ಟಣ್ಣನವರ್. ಹಗರಣಗಳು ನಡೆದಿದೆ. ಹಗರಣ ಅಂದರೆ ಅದು ಡೆವಲಪ್ಮೆಂಟ್ ಅಲ್ಲ, ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ 1 by 1 ಡಾಕ್ಯುಮೆಂಟ್, ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹೆಂಗೆ ಫೋರ್ಜರಿ ಮಾಡಿದ್ದಾರೆ. ಹೆಣ ಹೂತವನ ಹಾಕಿದವನು ಯಾರೋ, ಅವನ ರೆಕಾರ್ಡ್ ತೋರಿಸಿದವ್ರು ಯಾರೋ, ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ, ಆ ಥರ ಆಗಿದೆ. ಅದನ್ನು ನಾವು ತೋರಿಸಿದ್ದೀವಿ. ಮೇ ಬಿ ಅವರು ಕೂಡ ನೋಡಿ, ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ, ನಮ್ಮ ಗಮನಕ್ಕೆ ಏನೇನು ಬಂದಿದೆ, ಸಂಶಯಗಳು ಬಂದಿದೆ, ಅದನ್ನು ಅಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದಿದ್ದೀವಿ. ಹಂಗೆ ನಾವೇನಾದರೂ ತಪ್ಪು ಮಾಡಿದರೆ, ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ, ಅದು ನನ್ನ ಸ್ವಾಮಿಗೆ ನಾನೇನು ದ್ರೋಹ ಮಾಡೋಕ್ಕಾಗಲ್ಲ. ಹಾಗೇನಾದರೂ ಮಾಡಿದರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ. ಮಹೇಶ್ ಶೆಟ್ಟಿ ತಿಮರೋಡಿಯವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ, ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು. ಸಾಕಷ್ಟು ಜನ ಹೆಣ್ಮಕ್ಳು 10-15 ವರ್ಷದ ಹುಡುಗಿಯರು ಅವತ್ತೇನೆ ದಫನ್ ಮಾಡ್ತಾರೆ. ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿರಿ. ಅವತ್ತು ಡೆಡ್ ಬಾಡಿ ಬೀಳ್ತದೆ, ಅವತ್ತೇ ದಫನ್ ಮಾಡ್ತಾರೆ. 302 ಮರ್ಡರ್ ಕೇಸ್ ಮಾಡ್ತಾರೆ, ಅವತ್ತೇ ದಫನ್ ಮಾಡ್ತಾರೆ. ಸೊ ಅವೆಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು. ಹಗರಣಗಳು ನಡೆದಿದೆ. ಹಗರಣ ಅಂದರೆ ಅದು ಡೆವಲಪ್ಮೆಂಟ್ ಅಲ್ಲ. ಇಲ್ಲಿ 15 ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ, ಆ ನಂತರ ಅಟ್ ದ ಸೇಮ್ ಟೈಮ್ 40 ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿನೇ ವಿಲೇವಾರಿ ಮಾಡ್ತಾರೆ. ಅಂದರೆ ಅಪ್ಪ ಮಗಳು ತಾನೆ, ಅಪ್ಪ ಮಗಳದು, ಅಪ್ಪಂದು ಅಸಹಜ ಸಾವು, ಮಗಳದು ಕೊಲೆ, ಯಾವ ತನಿಖೆನೂ ಆಗಲ್ಲ. ಇದು ದೇವಸ್ಥಾನಕ್ಕೆ ಅಪಚಾರನ? ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಏನಾಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH